ಶ್ರೀನಗರಕ್ಕೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಭದ್ರತೆಯನ್ನ ಪರಿಶೀಲಿಸ್ತಾ ಇದ್ದಾರೆ ಸೇನಾ ಮುಖ್ಯಸ್ಥ ದ್ವಿವೇದಿ ಅವರು. ಭದ್ರತಾ ಅಧಿಕಾರಿಗಳ ಸೇನಾ ಮುಖ್ಯಸ್ಥರ ಮೀಟಿಂಗ್ ಮಾಡೋದರ ಮುಖಾಂತರ ಪಹಲ್ಗಾಮ್ನಲ್ಲಿ ಜನರಲ್ ಆಗಿರುವಂತಹ ಉಪೇಂದ್ರ ದ್ವಿವೇದಿ ಸಭೆ ಕೂಡ ಮಾಡಿದ್ದಾರೆ. ಮೀಟಿಂಗ್ ಹೇಗಿದೆ, ಏನು ಬದಲಾವಣೆ ಆಗಬೇಕಾಗಿದೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಭದ್ರತೆಯ ಪರಿಶೀಲನೆಯನ್ನ ಭದ್ರತಾ ಅಧಿಕಾರಿಗಳ ಸೇನಾ ಮುಖ್ಯಸ್ಥರ ಮೀಟಿಂಗ್ ಕೂಡ ದ್ವಿವೇದಿ ಅವರು ನಡೆಸೋದರ ಮುಖಾಂತರ ಸದ್ಯದ ಪರಿಸ್ಥಿತಿ ಹೇಗಿದೆ ಮತ್ತು ಏನಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಭದ್ರತೆ ಹೇಗಿದೆ, ಇದ್ರ ಬಗ್ಗೆ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಅವರು ಭೇಟಿ ಕೊಟ್ಟಿರೋದಲ್ಲಿಗೆ ಭದ್ರತೆಯನ್ನು ಪರಿಶೀಲಿಸ್ತಾ ಇದ್ದಾರೆ ಸೇನಾ ಮುಖ್ಯಸ್ಥ ದ್ವಿವೇದಿ ಅವರು. ಎಲ್ಲ ಘಟನೆ ಆದ ನಂತರ ಭದ್ರತೆ ವಿಚಾರದಲ್ಲಿ ಭಾರಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಆ ಭಾಗದಲ್ಲಿ ಮುಂಚೆ ಇತ್ತು, ಅಲ್ಲಿ ಭದ್ರತೆ ಇತ್ತು, ಬಟ್ ಇವರ ಉಪಟಳ ಕಡಿಮೆ ಆದ್ಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ ಸೇನಾ ಸಂಖ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರು. ಅಲ್ಲಿ ಪರಿಣಾಮ ಇಂತಹ ಒಂದು ದೊಡ್ಡ ಅನಾಹುತ ಆಯಿತು. ಬಟ್ ಈಗ ಭದ್ರತಾಧಿಕಾರಿಗಳ ಜೊತೆ ಪಹಲ್ಗಾಮ್ನಲ್ಲಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸಭೆ ಮಾಡಿ ಭದ್ರತೆಯ ಬಗ್ಗೆ ಒಂದು ಮಾಹಿತಿಯನ್ನ ಅಥವಾ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಉಪೇಂದ್ರ ದ್ವಿವೇದಿ ಸೇನಾ ಮುಖ್ಯಸ್ಥರು ಇವರು ಶ್ರೀನಗರಕ್ಕೆ ಭೇಟಿ ಕೊಟ್ಟು ಭದ್ರತಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡೋದರ ಮುಖಾಂತರ ಸೇನಾ ಸಂಖ್ಯೆ ಮತ್ತು ಎಲ್ಲೆಲ್ಲಿ ಹೇಗೆ ಇರಬೇಕು, ಭದ್ರತೆ ಅಲರ್ಟ್ ಹೇಗಾಗಿರಬೇಕು, ಎಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಯಾವುದು, ಇದೆಲ್ಲದ್ರ ಬಗ್ಗೆ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದ್ದು, ಕೇಂದ್ರ ಸರ್ಕಾರದ ಕಡೆಯಿಂದ ರಾಜತಾಂತ್ರಿಕ ಹಂಟಿಂಗ್ ಮತ್ತು ಸೇನೆ ಕಡೆಯಿಂದ ಭದ್ರತೆಯ ಹಂಟಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ಉಪೇಂದ್ರ ದ್ವಿವೇದಿ ಇದೀಗ ಸೇನಾ ಮುಖ್ಯಸ್ಥರು ಇವರು ಶ್ರೀನಗರಕ್ಕೆ ಎಂಟ್ರಿ ಕೊಟ್ಟಿದ್ದು ಭದ್ರತೆಯನ್ನು ಪರಿಶೀಲಿಸ್ತಾ ಇದ್ದಾರೆ ಮತ್ತು ಸೇನಾಧಿಕಾರಿಗಳ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಮೀಟಿಂಗ್ ಯಾವ ಕುರಿತಂತೆ, ವ್ಯವಸ್ಥೆಗಳು ಹೇಗಿದೆ, ಭದ್ರತೆ ಹೇಗಿದೆ, ಎಲ್ಲಿ ಇನ್ನೂ ಹೆಚ್ಚಿನ ಭದ್ರತೆಯ ಅಗತ್ಯ ಇದೆ, ಅವ್ರದ್ದೇನಾದ್ರೂ ಬೇರೆ ಪ್ಲಾನ್ಸ್ ಇತ್ತಾ, ಏನು ಎತ್ತ, ಎಲ್ಲದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಇವ್ರಿಗೆ ಏನು ಹೇಳಬೇಕೋ ಆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಟೀಮ್ಗೆ. ಉಪೇಂದ್ರ ದ್ವಿವೇದಿ ಸೇನಾ ಮುಖ್ಯಸ್ಥರು ಶ್ರೀನಗರಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಮಗದೊಂದು ಕಡೆ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಆ ಗುಂಡಿನ ಚಕಮಕಿಯಲ್ಲಿ ಆ ಲಷ್ಕರ್ ಸಂಘಟನೆಯ ಟಾಪ್ ತಲೆ ಅಂತ ಗುರುತಿಸಿಕೊಂಡಿದ್ದ ಒಬ್ಬ ಹಲ್ಕಟ್ನ ಜೀವ ಹೋಗಿದೆ, ಅವನ ತಲೆ ಉರುಳಿದೆ. ಬಟ್ ಗುಂಡಿನ ಕಾಳಗ ಕೂಡ ಹಾಗೆ ಮುಂದುವರಿತಾ ಇದೆ. ಪ್ರತಿಕಾರಕ್ಕೆ ಇಡೀ ದೇಶ ಕಾಯ್ತಾ ಇತ್ತು, ಬಟ್ ಅಂತಿಂತ ಪ್ರತಿಕಾರ ತೀರ್ಸಲ್ಲ ಅಂತ ಇದೀಗ ಮೋದಿ ಪಡೆ ಸೆಟೆದು ನಿಂತಿದೆ. ಅಜಿತ್ ದೋವಲ್ ಅವರ ಪ್ಲಾನಿಂಗ್ ಪ್ರಕಾರ ಎಲ್ಲವೂ ಕೂಡ ಇನ್ನು ಮುಂದೆ ನಡೆಯುತ್ತೆ. ಅದರಲ್ಲಿ ಮೊದಲ ಹೆಜ್ಜೆ ಅನ್ನುವಂತೆ ಒಂದು ಮೀಟಿಂಗ್ ನಡೀತಾ ಇದೆ. ಅದು ಪಹಲ್ಗಾಮ್ನಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸಭೆನ ಮಾಡೋದ್ರ ಮುಖಾಂತರ ಅವರ ಅಣತಿಯಂತೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಇವಾಗ ಮೀಟಿಂಗ್ನಲ್ಲಿ ಭದ್ರತೆಯನ್ನ ಪರಿಶೀಲಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ಅಟ್ಯಾಕ್ ಎಲ್ಲಿರುತ್ತೆ, ಹೇಗಿರುತ್ತೆ ಮತ್ತು ನಮ್ಮ ಸೇನೆಯ ಭದ್ರತೆ, ಯೋಧರ ಭದ್ರತೆಯ ಜೊತೆಗೆ ಎಲ್ಲದರ ಪರಿಶೀಲನೆ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ ಈ ಸಭೆಯಲ್ಲಿ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು. ಮಗದೊಂದು ಕಡೆ ಗಡಿಯಲ್ಲಿ ಗುಂಡಿನ ಚಕಮಕಿಯ ಕಾಳಗ ನಡೀತಾ ಇದೆ. ದೇಶದ ಹಿತದೃಷ್ಟಿಯಿಂದ, ಬಾರ್ಡರ್ ಕಾಯುವಂತಹ ಹಿತದೃಷ್ಟಿಯಿಂದ ಎಲ್ಲೂ ಕೂಡ ಯಾವ ಬಿಲವೂ ಬಿಡದಂತೆ ಒಂದು ಅಲರ್ಟ್ ಆಗೋದಕ್ಕೆ, ಕಾಯೋದಕ್ಕೆ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಈಗ ಆಲ್ರೆಡಿ ಬಾರ್ಡರ್ ಕ್ಲೋಸ್ ಮಾಡಿದಾರಲ್ಲ, ಈಗ ಅದನ್ನು ಕುರಿತಂತೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನ ಕಲೆ ಹಾಕೋದು ಮತ್ತು ಅವರಿಗೆ ಏನು ಹೇಳಬೇಕು, ಇನ್ಸ್ಟ್ರಕ್ಟ್ ಏನು ಮಾಡಬೇಕು ಅದೆಲ್ಲವನ್ನ ಕೊಡುವ ಕೆಲಸ ಈಗ ಉಪೇಂದ್ರ ದ್ವಿವೇದಿ ಅವರ ಕಡೆಯಿಂದ ಆ ಟೀಮಿಗೆ ಆಗ್ತಾ ಇದೆ. ಶ್ರೀನಗರಕ್ಕೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರ ಎಂಟ್ರಿ ಆಗಿದ್ದು ಭದ್ರತೆಯನ್ನ ಪರಿಶೀಲಿಸ್ತಾ ಇದ್ದಾರೆ. ಒಂದು ಮೀಟಿಂಗ್ ಅನ್ನ ಕೂಡ ಮೀಟಿಂಗ್ ಅನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ, ಅಂದ್ರೆ ಸೇನೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರ, ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಭದ್ರತೆ ಮತ್ತು ಸೇನೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಭದ್ರತೆಯನ್ನ ಪರಿಶೀಲಿಸ್ತಾ ಇದ್ದಾರೆ ಸೇನಾ ಮುಖ್ಯಸ್ಥ ದ್ವಿವೇದಿ. ಇವರ ಟಾಪ್ ಲೀಡರ್ಸ್ಗಳು ಕೂಡ ಕಳಿಸಿ, ಅಂದ್ರೆ ಹೀಗೆ ಮೀಟಿಂಗ್ ಆಗಬೇಕು ಅಂತ ಹೇಳಿರ್ತಾರೆ. ಕೆಲವೊಂದು ಅಂಶಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಭದ್ರತೆ ಇನ್ನೂ ಎಷ್ಟು ಕಟ್ಟುನಿಟ್ಟಾಗಬೇಕು, ಮತ್ತೆ ಈಗ ನೆಕ್ಸ್ಟ್ ಟಾರ್ಗೆಟ್ ಏನು, ಆ ಉಗ್ರರ ಪ್ಲಾನಿಂಗ್ನ ಫೇಲ್ಯೂರ್ ಮಾಡೋದ್ರಲ್ಲಿ ಮುಂದಿನ ಕೆಲಸಗಳು ಹೇಗಿರಬೇಕು, ಅವ್ರನ್ನ ಸದೆ ಬಡಿಯೋಕೆ ನಮ್ಮ ಪ್ಲಾನಿಂಗ್ ಹೇಗಿರಬೇಕು, ಎಲ್ಲದ್ರ ಬಗ್ಗೆ ಚರ್ಚೆ ಆಗುತ್ತೆ ಸುದೀರ್ಘವಾಗಿ. ನಡಿಬಾರ್ದಂತಹ ನರಮೇಧ ಕಾಶ್ಮೀರದ ಪಹಲ್ಗಾಮ್ನಲ್ಲಾಗಿದೆ. 27 ಜನ
ಸಾವನ್ನಪ್ಪಿದ್ದಾರೆ. ಜೀವಂತವಾಗಿ ಬಂದಂಥವ್ರು ಒಂದು ಪ್ರೇಮ ಕಾಶ್ಮೀರವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಂಥವ್ರು ರಕ್ತ ಕಾಶ್ಮೀರವಾಗಿ ಅಲ್ಲಿಂದ ಹೆಣವಾಗಿ ವಾಪಸ್ ಮನೆಗೆ ಹೋಗಿದ್ದಾರೆ. ಹೀಗಿರುವಾಗ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಕಡೆಯಿಂದಲೂ ಸೇನೆ ಅಲರ್ಟ್ ಆಗಿದೆ. ಭದ್ರತೆ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲದೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದು ಇದೀಗ ಅಲರ್ಟ್ ಆಗಿದ್ದಾರೆ. ಸಭೆಯಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೂಡ ಅವರಿಗೆ ಕೊಡಲಾಗ್ತಾ ಇದೆ.